ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸುವುದಾಗಿ ಸಂಘಟನೆಯ ಉದ್ದೇಶ. ದ್ಯಾವಪ್ಪ ನಾಯಕ. ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಚಾಮರಾಜನಗರ ಜಿಲ್ಲಾ ಸಮಿತಿ ರಚನೆ ಪೂರ್ವಭಾವಿ ಸಭೆ. ಶೋಷಿತ ಸಮುದಾಯಗಳ ಹಕ್ಕುಗಳ ರಕ್ಷಣೆ ಮಾಡುವುದು, ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸುವುದು ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಮೂಲ ಉದ್ದೇಶವಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ದ್ಯಾವಪ್ಪ ನಾಯಕ ಹೇಳಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಚಾಮರಾಜನಗರ ಜಿಲ್ಲಾ ಸಮಿತಿ ರಚನೆ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಮುಖಂಡರಾದ ಸಲಹೆಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ನಮ್ಮ ಸಂಘಟನೆಯ ಧ್ಯೇಯೋದ್ದೇಶ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸುವುದಾಗಿ ಹೊರತು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸಂಬಂಧವಿಲ್ಲ. ಇದು ಪಕ್ಷಾತೀತ ಸಂಘಟನೆಯಾಗಿದೆ ಎಂದರು. ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಉದ್ದೇಶ ರಾಜ್ಯದಲ್ಲಿ ಶತಶತಮಾನಗಳಿಂದ ಶೋಷಣೆಗೊಳಗಾಗಿರುವ ನಮ್ಮ ಸಮುದಾಯಗಳು ಸುಮಾರು 1,000ಕ್ಕೂ ಹೆಚ್ಚು ಸಮುದಾಯಗಳಿವೆ. ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯಗಳಲ್ಲಿ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದಿದ್ರೂ ಕೂಡ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಮುಂದುವರೆದಿಲ್ಲ. ಹಾಗಾಗಿ ಆ ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಸಮುದಾಯಗಳಿಗೆ ಸರ್ಕಾರಗಳಿಂದ ಸಂವಿಧಾನಬದ್ಧವಾಗಿ ಸಿಗುವ ಸವಲತ್ತುಗಳನ್ನು ಸಮುದಾಯಕ್ಕೆ ತಲುಪಿಸಿಕೊಡಬೇಕು. ಶೋಷಣೆಗೊಳಗಾದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸಬೇಕು ಎಂದು ಈ ಸಂಘಟನೆ ಹುಟ್ಟುಹಾಕಲಾಗಿದೆ ಹೊರತು ವಿಸಿಟಿಂಗ್ ಕಾರ್ಡ್ಗಾಗಿ, ಶೋಕಿಗಾಗಿ ಮಾಡಿಕೊಂಡಿರುವ ಸಂಘಟನೆಯಲ್ಲ ಎಂದರು. ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಗೌರವಾಧ್ಯಕ್ಷ ಎನ್ಆರ್ ನಾಗೇಶ್ ಮಾತನಾಡಿ, ಕಾರ್ಯಾಧ್ಯಕ್ಷ ನಾಗರಾಜು ಕಡರಳಪುರ, ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ, ಮೈಸೂರು ಜಿಲ್ಲಾ ಸಲಹೆಗಾರ ಮಹದೇವಪ್ಪ, ಸದಸ್ಯರಾದ ಸುರೇಶ್, ಮುತ್ತು, ಲಕ್ಷ್ಮೀ, ಸರಸ್ವತಿ, ಚಾಮರಾಜನಗರ ಚಿನ್ನಸ್ವಾಮಿ, ಆರ್ ಚೇತನ್ ಕುಮಾರ್, ವಿಎಚ್ ಸಿದ್ದರಾಜು, ನಾಗಣ್ಣ, ಉದ್ಬೂರು ಸಿದ್ದರಾಜು, ಚೆನ್ನೇಗೌಡ, ಗುರುಲಿಂಗು, ಮುದ್ದು ಮಾಧು, ರಂಗಸ್ವಾಮಿ, ಸೀಗಮಾರ ನಾಯಕ, ನಾಗರಾಜು, ರೇವಣ್ಣ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಭವನ ಟಿವಿ, ಚಾಮರಾಜನಗರ. ಸಂಘಟನಾ ಕಾರ್ಯದರ್ಶಿಯಾದ ಕೃಷ್ಣ ಅವರು ಹಾಗೂ ಚಾಮರಾಜನಗರ ಜಿಲ್ಲೆಯ ಹಿಂದುಳಿದ ವರ್ಗದ ಮುಖಂಡರಾದಂಥ ಚೇತನ್ ಅವರು, ಸಿದ್ದರಾಜ್ ಅವರು, ಮಹೇಶ್ ಅವರು ಹಾಗೂ ಬಂಗಾರ ನಾಯಕರು ಹಾಗೂ ಎಲ್ಲ ಆತ್ಮೀಯ ಅಹಿಂದ ವರ್ಗದ ಮುಖಂಡರಿಗೆ ನಮಸ್ಕರಿಸಿ, ನಾವು ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟವನ್ನು ಮಾಡಿರುವ ಉದ್ದೇಶ ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರುವಂಥ ಸಂಘಟನೆ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ಸಂಘಟನೆ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದಂಥ ಸಂಘಟನೆ ಅಲ್ಲ ನಮ್ಮದು. ಇದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, SDP ಇರ್ಬೋದು, ಯಾವುದೇ ಪಕ್ಷಕ್ಕೂ ನಮ್ಮ ಸಂಘಟನೆಗೂ ಸಂಬಂಧ ಇಲ್ಲ. ಇದು ಒಂದು ಪಕ್ಷಾತೀತ ಸಂಘಟನೆ. ಈ ಏನು ರಾಜ್ಯದಲ್ಲಿ ಶತಮಾನಗಳಿಂದ ಶೋಷಣೆಗೊಳಗಾದಂಥ ನಮ್ಮ ಸಮುದಾಯಗಳಿವೆಯೋ, ಸುಮಾರು 1,000ಕ್ಕೂ ಹೆಚ್ಚು ಸಮುದಾಯಗಳಿವೆ. SC, ST, OBC, ಮೈನಾರಿಟಿ. ಈ ಸಮುದಾಯಗಳಲ್ಲಿ ಸ್ವತಂತ್ರ ಬಂದು 77 ವರ್ಷ ಕಳೆದಿದ್ರು ಕೂಡ ಇನ್ನೂ ಒಂದು 5% ಸಮುದಾಯ ಇನ್ನು ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ಮುಂದುವರೆದಿಲ್ಲ. ಆದರೆ ಈ ಸಮುದಾಯಗಳ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು, ಈ ಸಮುದಾಯಗಳಿಗೆ ಸಿಗುವಂತ ಸವಲತ್ತುಗಳನ್ನ ದೊರಕಿಸ್ಕೊಡ್ಬೇಕು. ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಶೋಷಣೆಗಳಾದಂಥ ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ನಾವು ಹುಟ್ಟಾಕ್ತೇವೆ. ಇದು ಕೇವಲ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು, ಲೆಟರ್ ಮಾಡಿಸ್ಕೊಂಡು, ಶೋಕಿ ಮಾಡಕ್ಕೆ ಮಾಡ್ಕೊಂಡಿರುವಂಥ ಸಂಘಟನೆ ಅಲ್ಲ. ಕಟ್ಟ ಕಡೆ ಯಾವ ಚಾಮರಾಜನಗರ ಲಾಸ್ಟ್ ಹಳ್ಳಿಯಲ್ಲಿ ತೊಂದರೆ ಆದರೂ ಕೂಡ ಅಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂಥ ಸಂಘಟನೆ ನಮ್ಮ ಅಹಿಂದ ಸಂಘಟನೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂಥ ಸಂಘಟನೆ. ಕೆಲವು ಇನ್ನೂ ಕಿಳಿಗೇರಿ ಸೂರು ಇಲ್ಲದಂತ ಜನರಿಗೆ ಸೂರನ್ನು ನೀಡುವಂತ ಕೆಲಸವನ್ನ ಮಾಡಬೇಕು. ಸೂರನ್ನು ನೀಡೋದು ನಮ್ಮ ಕೈಯಿಂದ ಇರ್ತೀವಿ ಅಂತಲ್ಲ, ಸರ್ಕಾರದಿಂದ ಅವರಿಗೆ ಸೌಲಭ್ಯವನ್ನು ಕಲ್ಪಿಸುವಂತ ವ್ಯವಸ್ಥೆಯನ್ನು ವ್ಯಕ್ತಿಗೆ ದೊರಕಿಸಿಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಹಿಂದ ಸಂಘಟನೆಯನ್ನು ಮಾಡಿದ್ದೀವಿ. ನಾವು ಬಿಳಿಗೇರಿ ಉದಾಹರಣೆ ಹೇಳ್ಬೇಕು, ಚಾಮರಾಜನಗರ ಲಾಕ್ಪಾಟಲ್ಲಿ ಬಿಳಿಗೇರಿ ಬೆಟ್ಟ, ಪಂಚುಲಿ ಅಲ್ಲೆಲ್ಲ ಇದೆಯಲ್ಲ, ಫಾರೆಸ್ಟ್ ಅರಣ್ಯ ಇಲಾಖೆಯವರು ಅವ್ರಿಗೆ ನೆಮ್ಮದಿಯಾಗಿ ಬದುಕನ್ನು ಬಿಡ್ತಾರೆ. ಅವರೇನು ಅಲ್ಲಿ RCC ಮನೆ ಕಟ್ಕೊಂಡು
ಜೀವನ ಮಾಡ್ತಾ ಇಲ್ಲ. ಒಂದು ಗುಡಿಸ್ಕೊಂಡು ಜೀವನ ಮಾಡ್ತೀವಿ ಅಂದ್ರೆ ಅರಣ್ಯ ಇಲಾಖೆಯವರು ನಿರಂತರ ಕಿರುಕುಳ ಕೊಡ್ತಾ ಕೆಲವರು ನಮಗೆ ತಂದವರು. ಅಂತವರ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಅವ್ರಿಗೆ ನ್ಯಾಯವನ್ನು ಕೊಟ್ಟರೆ ನಮ್ಮ ಸಂಘಟನೆಗೆ ಒಂದು ಶಕ್ತಿ ಬರ್ತದೆ, ಮಾಡಿಸ್ಕೊಂಡು ಸಾಕ್ಷಿಸಬಾರ್ತದೆ. ಅಂತ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಮಾಡಿದ್ದೀವಿ. ಸುಮಾರು 7 ತಿಂಗಳು ಆಯ್ತು ಸಂಘಟನೆಗೆ ಚಾಲ್ತಿ ಮಾಡಿ ತಾಲೂಕು ಸಭೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿ ಯಾವ ಸಮುದಾಯಕ್ಕೆ ಅನ್ಯಾಯ ಆಗ್ತದೋ, ಯಾವ ವ್ಯಕ್ತಿಗೆ ಅನ್ಯಾಯ ಹೋಗಿ ನ್ಯಾಯ ನೀಡುವಂತ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮಾಡ್ಕೊಳ್ತಾ ಇದೆ. ಅದೇ ರೀತಿ ಚಾಮರಾಜನಗರ ಒಂದು ಅದರಲ್ಲೂ ವಿಶೇಷವಾದ ಜಿಲ್ಲೆ ಇದೆ. ಕಾರಣ ಚಾಮರಾಜನಗರ 5 ವರ್ಗದವರು 70% ಹೆಚ್ಚು ಇರುವಂತ ಜಿಲ್ಲೆ ಚಾಮರಾಜನಗರ. ಅದರಲ್ಲೂ ವಿಶೇಷವಾಗಿ ಈ ಭಾಗದವರಿಗೆ ಸಹಿಂದ ಸಂಘಟನೆಯನ್ನು ಮಾಡುವ ಮುಖಾಂತರ ಇಲ್ಲಿ ಒಂದು ಸಾಮಾಜಿಕ ನ್ಯಾಯದಲ್ಲಿ ಎಲ್ಲಾ ಸವಲತ್ತುಗಳು ಕೂಡ ಸಾರ್ವಜನಿಕರಿಗೆ ಸಿಗುವ ನಿಟ್ಟಿನಲ್ಲಿ ನಮ್ಮ ಅಹಿಂದ ಸಂಘಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ನಾವು ಇವತ್ತು ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ಪ್ರಮುಖವಾದ ವಿಷಯ ಜಿಲ್ಲಾ ಕಮಿಟಿಯನ್ನು ಮಾಡಬೇಕು. ಜಿಲ್ಲಾ ಕಮಿಟಿಯಲ್ಲಿ ಆಯ್ಕೆಯಾದಂತ ಜಿಲ್ಲಾಧ್ಯಕ್ಷರು ಸಿಟಿಗೆ ಸೀಮಿತವಾಗಿದೆ. ಕೆಲವು ಸಂಘಟನೆಗಳು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರೋದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಗ್ರಾಮೀಣ ಬದುಕನ್ನು ತಿಳ್ಕೊಂಡು ಅವರ ಕಷ್ಟ ಸುಖಗಳನ್ನು ಸ್ಪಂದಿಸುವಂತ ಕೆಲಸವನ್ನು ಮಾಡಿದ್ರೆ ನಮ್ಮ ಸಂಘಟನೆಗೂ ಅರ್ಥ ಬರ್ತದೆ. ಅಂತವರು ಇದರ ನೇತೃತ್ವವನ್ನು ವಹಿಸಬೇಕು. ಜವಾಬ್ದಾರಿಯನ್ನು ತಗೊಂಡು ನಮ್ಮ ಸಂಘಟನೆಗೆ ಶಕ್ತಿ ಕೊಡುವ ಜೊತೆಗೆ ಶೋಷಣೆಗೆ ಒಳಗಾದಂಥ ಸಮುದಾಯಕ್ಕೆ ನ್ಯಾಯವನ್ನು ಕೊಡುವ ಆದ್ಯತೆ ಮೊದಲನೇ ಆಗ್ತದೆ. 100 ಜನಕ್ಕೆ ನ್ಯಾಯ ಕೊಡಿಸಿದವರು ಚಿಂತೆ ಇಲ್ಲ. ಒಬ್ಬರಿಗಾದ ಒಂದು ಅನ್ಯಾಯಕ್ಕೊಳಗಾದ ವ್ಯಕ್ತಿಗೆ ನ್ಯಾಯ ಸಿಕ್ಕಿದಾಗ ನಮ್ಮ ಸಂಘಟನೆಗೆ ಒಂದು ಅರ್ಥ ಬರ್ತದೆ. ಆ ಕೆಲಸವನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ತಾವು ವಹಿಸಿಕೊಂಡು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ಜೊತೆಗೆ ಯಾವುದೇ ರಾಜಕೀಯ ಪಕ್ಷಗಳು ಅನ್ಯತ ಭಾವಿಸಬೇಡಿ. ನಾನು ನೇರವಾಗಿ ಹೇಳೋ ವಿಚಾರ ಏನಂದ್ರೆ, ಚಾಮರಾಜನಗರ ನನಗೆ ಕೇಳೋ ವಿಚಾರ ನಾನು ನೋಡಿದಂತೆ ಇನ್ನೂ ಒಂದು 25% ಗುಡಿಸಲುಗಳಿರುವ ಜಿಲ್ಲೆ ಅಂತ ಹೇಳೋದು ತಪ್ಪಾಗಲ್ಲ. ಕೆಲವು ಬ್ಯಾಂಕ್ಗಳಲ್ಲಿ ನೋಡಿದಾಗ ಇನ್ನೂ ಕೂಡ ಗುಡಿಸಿನಲ್ಲಿ ವಾಸ ಮಾಡುವಂತ ಜನ ಇನ್ನೂ ಕಂಡುಬರ್ತಾವೆ. ಅಷ್ಟೋ ಸವಲತ್ತುಗಳು ದೊರಕಿದ್ರು ಕೂಡ ಇನ್ನೂ ಆ ಜನ ಯಾಕೆ ಗುಡಿಸಲಿದ್ದಾರೆ ಅಂತ ನಮ್ಗೆ ಅನ್ನೋ ಅರ್ಥ ಆಗ್ತಾ ಇಲ್ಲ. ಅದರ ಬಗ್ಗೆ ಒಂದು ಸರ್ವೆ ಮಾಡಿಸಿ ಅಧ್ಯಯನ ಮಾಡುವುದರ ಮುಖಾಂತರ ನಮ್ಮ ಸಂಘಟನೆ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು ಅಂತ ಮುನ್ನಾಲೋಚನೆಯನ್ನು ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ತಾವು ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುವುದರ ಮುಖಾಂತರ ಈ ಸಂಘಟನೆ ರಾಜ್ಯದಲ್ಲಿ ಒಂದು ಮಾದರಿ ಸಂಘಟನೆಯಾಗಿ ಬೆಳೆಯಕ್ಕೆ ಸಹಕರಿಸಬೇಕು. ಜೊತೆಗೆ ಶೋಷಿತರಿಗೆ ಒಳಗಾದಂತಹ ಜನರಿಗೆ ನ್ಯಾಯ ನೀಡುವಂತ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನನ್ನ ಮಾತು